ಬೇರೆ ಎಲ್ಲೂ ಇಲ್ವಾ? ಯಾಕಂದರೆ ಇವಾಗ ಸೀಸನ್ ಶುರು ಆಗಿದೆ ಕ್ರೇಟ್ಗಳದ್ದು. ಅದು ಗ್ರಿಪ್ ಸಿಗ್ದಂಗೆ ಹೇಳ್ಕೋಬೇಕಷ್ಟೆ. ನೋಡಿ ಬಂತು ಈಗ. ಇದು 1 ವರ್ಷದ ಮರಿ ಅಣ್ಣ, 1 ವರ್ಷದ ಮರಿ. ಕತ್ತಿನ ಈ ಥರ ಸೊಟ್ಟ ಮಾಡುತ್ತಲ್ಲ, ಜಂಪ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ ಅದು. ವೀಕ್ಷಕರೇ ನಮಸ್ಕಾರ. ಮೈಸೂರಿನ ESI ಆಸ್ಪತ್ರೆಗೆ ನಾವೊಂದು ಹಾವಿನ ಸಂರಕ್ಷಣೆಯ ಕರೆಗೆ ಬಂದಿದ್ದೀವಿ. ಆಸ್ಪತ್ರೆ ಒಳಗಡೆ ಎಲ್ಲಿ ಅಣ್ಣ? ಅಲ್ಲೇ ಒಳಗಡೆ. 1 ನಿಮಿಷ ಬಂದೆ. ಸೊ ಮಂಡಲದ ಹಾವು ಬಂದಿದೆ ಅಂತ ಹೇಳಿ ನಮಗೆ ಇಲ್ಲಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಮಾಧವಣ್ಣ? ಇಲ್ಲಿ ವಾರ್ಡ್ ಒಳಗಡೆನಾ? ಓಕೆ. ಮತ್ತೆ ಊಟ ಆಯ್ತಣ್ಣ? ಇನ್ನೂ ಇಲ್ಲ ಅಣ್ಣ. ಈಗ ವಿದ್ಯಾರಣ್ಯಪುರಂ ಇನ್ನೊಂದು ಕಾಲ್ ಬಂದಿದೆ. ಡಬ್ಬ ಇದೆಯಾ? ಸೂಪರ್. ಒಳ್ಳೇದಾಯ್ತು. ದೊಡ್ಡದೇನೆ, ಚಿಕ್ಕದಲ್ಲ ಇದು. ದೊಡ್ಡದೇ ಮಂಡಲ ಹಾವಿದು, ಚಿಕ್ಕದಲ್ಲ. ಕೊಡಿ ಅಣ್ಣ. ಇದು ಟಾರ್ಚ್ ಬಿಡಬೇಡಿ, ಲೈಟಿಗೆ ಅದು ಇದಾಗುತ್ತೆ. ಇದು 1 ವರ್ಷದ ಮರಿ ಅಣ್ಣ, 1 ವರ್ಷದ ಮರಿ. ಓಯ್ ಬಮ್ಮ. ಸರ್ ಟಾರ್ಚ್ ಬಿಡಬೇಡಿ ಸರ್. ಅದೊಂದು ಚೂರು ಇದಾದ್ರೂ ಈ ಮರಿನೇ ಒಂದು 2 ಅಡಿ ತನಕ ಎಗರ್ಬೋದು ನೆಲದಿಂದ. ಸಾರಿ ಕಂದ. ಕೈ ಹಾಕೋಕ್ಕಾಗಲ್ಲ. ಅಣ್ಣ ಈ ಥರ ಚಿಕ್ಕ ಮರಿನ ಹಿಡಿಯೋಕ್ಕೆ ಹೋಗೇನೆ ಪಾಪ ಒಬ್ಬರು ಪೂಜಾರರು ಜೀವ ಕಳ್ಕೊಂಬಿಟ್ರು ಮಂಗಳೂರಲ್ಲಿ. ತುಂಬ ಡೇಂಜರಸ್ ಇದು. ಬರೋಕಂದ. ಇದು ಹುಕ್ ಮೇಲೂ ನಿಲ್ಲಲ್ಲ. ಇದು ಕೇರ್ಫುಲ್ಲಾಗಿ ನಿಧಾನಕ್ಕೆ. ಓಕೆ, ಸೂಪರ್. ಥ್ಯಾಂಕ್ ಯು. ಬರ್ತೀನಿ. ಹುಷಾರು ಸರ್, ಹುಷಾರಾಗಿ ಓಡಾಡಿ, ಕೇರ್ಫುಲ್ಲಾಗಿರಿ. ಸದ್ಯ ಬೆಳಗ್ಗೆ ಟೈಮ್ ಬಂದಿಲ್ವಲ್ಲ, ಬಟ್ ಆದರೂ ನಿಮ್ಮ ಬಿಲ್ಡಿಂಗಿಗೆ ಬಂದಿದ್ದು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಇವಾಗ 1 ವರ್ಷ ಆಗಿದೆ. ಈಗೆಲ್ಲ ಮರಿಗಳು ಆಚೆ ಬರೋಕ್ಕೆ ಶುರು ಮಾಡ್ತವೆ. ಈಗೆಲ್ಲ ಮರಿ ಏನಕ್ಕೆ ಅಂದರೆ ಇಷ್ಟು ಸೈಜ್ ಆಗಿದೆಯಲ್ಲ, ಸೊ ತನ್ನನ್ನು ತಾನು ರಕ್ಷಿಸ್ಕೋಬೋದು ಅಂತ ಗೊತ್ತಿರುತ್ತೆ ಅದಕ್ಕೆ. ಸೊ ಇವಾಗೆಲ್ಲ ಮರಿಗಳು ಆಚೆ ಬರೋಕ್ಕೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತವೆ. ಅಣ್ಣ ಥ್ಯಾಂಕ್ ಯು. ಬರ್ತೀನಿ. ಬಾಯ್ ಅಣ್ಣ. ಸಿ ಯು. ಸೊ ವೀಕ್ಷಕರೇ, ಮಂಡಲದ ಹಾವಿನ ಸಂರಕ್ಷಣೆ ಮುಗೀತು. ನಮಸ್ಕಾರ. ಅಲ್ಲೇ ಇದೆಯಾ? ಓಕೆ. ನಮಸ್ತೆ ಸರ್. ಹಾಯ್. ಎಲ್ಲಿದೆ? ಕಚ್ಕೊಂಬಿಟ್ಟಿದ್ಯಾ? ಇಲ್ಲ ಸರ್, ಅದು ಸೇರ್ಕೊಂಡಿರೋದು. ಬ್ರಾನ್ಜಿ ಇಷ್ಟೊತ್ತಲ್ಲಿ ಈಗ ನೋಡಿದ್ದು, ಬಟ್ ಇದು ಮೋಸ್ಟ್ಲಿ ಬೆಳಗಿಂದಿಲ್ಲ ಇದೆ. ಇದು ಹತ್ತಕ್ಕೆ ಸಿಗಾಕೊಂಡು ಸತ್ತೋಗಿದೆಯಾ? ಇಲ್ಲ ಸರ್, ಬಾಲ ಅಲ್ಲಾಡಿಸ್ತಿತ್ತು. ಬರೀ ಬಾಲ ಅಲ್ಲಾಡಿಸ್ತಾ ಇತ್ತು, ಬಾಡಿ ಏನು ಅಲ್ಲಾಡಿಸ್ತಾ ಇಲ್ಲ. ಹಂಗಾರೆ ಮೋಸ್ಟ್ಲಿ ಅದು ಸಿಗಾಕೊಂಡಿದೆ ಸರ್. ಬ್ರಾನ್ಜಿ ಬೈಲಿ. ಎಳಿಯೋಕ್ಕೂ ಆಗಲ್ಲ, ಎತ್ತಕ್ಕೂ ಆಗಲ್ಲ ಡೋರ್ ತೆಗಿಯೋದಾ ಸರ್? ಸರ್ ಡೋರ್ ತೆಗೆದ್ರೆ ಸತ್ತೋಗ್ಬಿಡುತ್ತೆ ಸರ್.
ಆಮೇಲೆ ಅದು ಚಾನಲ್ಗೆ ಉಜ್ಜಿಬಿಟ್ಟು ಸತ್ತೋಗ್ಬಿಟ್ರೆ ಕಷ್ಟ ಅಲ್ವಾ? ಆಚೆ ಕಡೆ ತಲೆ ಹಾಕಿದೆ ನೋಡಿ. ಇಲ್ಲ ಸರ್, ಆ ಕಡೆ ಏನು ಕಾಣ್ತಾ ಇಲ್ಲ ನೋಡಿ ಒಂದ್ಸಲಿ ಮೇಡಮ್. ರೋಲಿಂಗ್ ಶಟರ್ ಎತ್ತಿದ್ರೆ ಹಾವು ಚಟ್ನಿ ಆಗ್ಬಿಡುತ್ತೆ ಮೇಡಮ್. ಇಲ್ಲ ಸರ್, ಕಾಣ್ತಾ ಇಲ್ಲ. ಉಜ್ಜಿಬಿಡುತ್ತಲ್ವಾ? ಸೊ ಇದನ್ನು ಹೀಗೆ ರೆಸ್ಕ್ಯೂ ಮಾಡಬೇಕು. ಬರಲಿ ಒಂದು ನಿಮಿಷ ಇರಿ, ಚೂರು ನಿಧಾನಕ್ಕೆ ಶೇಕ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಹಾವು ತೆಗೆದುಬಿಡೋಣ ಇರಿ ಸರ್. ಆಮೇಲೆ ಯಾವ ಹಾವು ಎಲ್ಲಿ ಹುಟ್ಟಿತು ಹೆಂಗೆ ಬಂತು ಎಲ್ಲ ಹೇಳ್ತೀನಿ ನಾನು. ಬಮ್ಮ ಬಿಟ್ಟರೆ ಒಳಗೋಗ್ಬಿಡುತ್ತೆ. ಬಟ್ ನಾನು ಬರೀ ಹಿಡ್ಕೊಂಡಿದ್ದೇನೆ ಅಷ್ಟೇ, ಎಳಿತಾ ಇಲ್ಲ. ಬಿಟ್ಟರೆ ಒಳಗೆ ಹೊರಟೋಗುತ್ತೆ. ಏನಾಗಿಲ್ಲ ಸರ್, ಏಟಾಗಿಲ್ಲ ಅದಕ್ಕೆ. ಏನಾಗಿಲ್ಲ. ಇದನ್ನು ಹೀಗೆ ನಿಧಾನಕ್ಕೆ ಅದು ಗ್ರಿಪ್ ಸಿಗ್ದಂಗೆ ಎಳ್ಕೋಬೇಕಷ್ಟೆ. ನೋಡಿ ಬಂತು ಈಗ. ಬ್ರಾನ್ಜಿ ಕಚ್ಚುತ್ತೆ, ಸ್ವಲ್ಪ ಹಿಂದೆ ಹೋಗಿ. ಸುಮ್ಮನೆ ಕಚ್ಚಬಾರ್ದಮ್ಮ. ಪೊರೆ ಬಿಡೋ ಟೈಮ್ ಇದರದು. ನಾಗರ ಹಾವಲ್ಲ, ಇದನ್ನು ಬಿಲ್ಲುರಿ ಹಾವು ಅಂತ ಕರಿತೀವಿ. ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ. ಇದು ಮರದಲ್ಲಿ ವಾಸ ಮಾಡುವ ಒಂದು ಹಾವಿದು. ಸಖತ್ತಾಗಿ ಕಚ್ಚುತ್ತೆ. ಇದು ದೊಡ್ಡದೇನಾ ಸರ್ ಇಲ್ಲ ಮರಿನಾ? ದೊಡ್ಡದೇನೆ ಇದು. ಒಂದು ನಿಮಿಷ. ನಾನ್ ವೆನಮಸ್ ಸರ್. ಬಿಲ್ಲುರಿ ಹಾವು. ನೀವು ಇವತ್ತು ಬೆಳಗಿನ ತೆಗ್ದಿಲ್ವಾ? ಇದು ಡೇ ಟೈಮಲ್ಲೇ ಸೇರ್ಕೊಂಡಿರೋದು. ಆ ಥರ ಸಂಧಿಗಳಿಗೆ ಯೂಶಲಿ ಹಲ್ಲಿ ತಿನ್ನಕ್ಕೆ ನುಗ್ಗುತ್ತೆ. ಹೋಗಮ್ಮ. ಸಾಕು. ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಶಟರ್ ಎತ್ತಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡಿ. ಇವಾಗ ಮಾಡಿದ್ರಲ್ಲ ಆ ಥರ ಚೆಕ್ ಮಾಡಿ. ಆಮೇಲೆ ಸುಮ್ಮನೆ ಹಾವು ಸತ್ತೋಗ್ಬಿಟ್ರೆ ಕಷ್ಟ. ಸೊ ನಿಮಗೂ ಏನೂ ಡೇಂಜರ್ ಆಗ. ಒಂದೊಂದ್ಸಲಿ ಅಲ್ಲಿ ಮೇಲ್ಗಡೆ ರೋಲಲ್ಲಿ ಕೂತಿರುತ್ತೆ ಸ್ಪ್ರಿಂಗ್ ಹತ್ರ. ನೀವು ತೆಗೆದಾಗ ಏನಾಗುತ್ತೆ, ನಿಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ, ಇಲ್ಲ ಕೈ ಮೇಲೆ ಬಿದ್ದುಬಿಡುತ್ತೆ. ಸೊ ಹೇಳೋದಕ್ಕಾಗಲ್ಲ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಎಲ್ಲಿ ನೋಡಿದ್ರಿ ಹಾವನ್ನ? ಸರ್ ನಾವು ನೋಡಿಲ್ಲ, ಕೆಳಗಡೆ ನಮ್ಮ ಮನೆ ಬಾಡಿಗೆಗಿರೋರು. ಈ ಹುಡುಗಿ ನೋಡಿದ್ದು. ಓಕೆ. ಟಾಯ್ಲೆಟ್ ಬಂದಿದ್ದೆ. ಆ ಲಾಸ್ಟ್ ಪೈಪ್ ಐತಲ್ಲ, ಆ ಪೈಪ್ ಹಿಂದ್ಗಡೆ ಇದೆ. ಇದ್ಯಾಕೆ ವರ್ಕೇ ಆಗ್ತಾಯಿಲ್ಲ? ಆ ಪೈಪ್ ಹಿಂದ್ಗಡೆ. ಓಕೆ. ಒಂದು ಚಾಕ್ಲೇಟ್ ಡಬ್ಬಿ ಕೊಡಿ. ಆಯ್ತು ಸರ್, ಕೊಡ್ತೀನಿ. ಒಂದೇ ಹಾವು. ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ತೋಳದ ಹಾವು. ಕಚ್ಚಬೇಡ ಸುಮ್ಮನೆ. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ, ಬೆರಳು ನೋಡು. ಹಾಂ, ವೆರಿ ಗುಡ್. ಇರಿಯಮ್ಮ, ನನಗೆ ಕಚ್ಚತ್ತೀರಿ. ಒಂದು ನಿಮಿಷ ಹಿಂದೆ ಹೋಗ್ಬಿಡಿ. ಹಿಡಿಯುತ್ತೀಗ ಸರ್. ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರೀತಾರೆ ಇದನ್ನು. ಮುಸ್ಲ ಕೊಡಿ ಸರ್. ಇಲ್ಲಿ ಆ ಎದುರುಗಡೆ ಹಾಂ
ಬಿಲ್ಡಿಂಗ್ ಐತಲ್ಲ, ಹಾಂ 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 ಕೆಲ್ಸಗಾರ ಇಲ್ಲಿ ದೊಡ್ಡವೈತೆ ಹೋಗ್ಬೇಡಿ ಅಂತ ಹೇಳಿದಾರಂತೆ. ಓಕೆ ಏನಾದ್ರು ಮರಿ ಏನ ಸರ್? ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಇಲ್ಲ ಸರ್, ಇದು ಬೆಳೆಯೋದು ಇನ್ನೊಂದು ಅಡಿ ಎಕ್ಸ್ಟ್ರಾ ಬೆಳಿಬೋದು ಅಷ್ಟೇ, ಆಮೇಲೆ ಹೇಳೋದಕ್ಕಾಗಲ್ಲ. ಹಚ್ಚಿದ್ರೆ ಏನಾಗುತ್ತೆ ಇದು? ಕಚ್ಚಿದ್ರೆ ಏನಾಗಲ್ಲ, ಇನ್ಫೆಕ್ಷನ್ಸು ರ್ಯಾಷಸ್ ಆ ಥರ ಆಗ್ಬೋದು ಅಷ್ಟೇ, ಬಟ್ ಜೀವಕ್ಕೇನೋ ಅಪಾಯ ಇಲ್ಲ. ಕೈಯಲ್ಲಿ ತೊಳ್ಕೊಬೋದು ನಾನು, ಇಲ್ಲೇ ಜಾಗ ಬಿಡಿ. ಹುಷಾರಾಗಿ ಕೇರ್ಫುಲ್ಲಾಗಿ ಓಡಾಡಿ. ಲೈಟ್ ಯಾವಾಗಲೂ ಆನ್ ಇರಲಿ. ಕೈಯಲ್ಲಿ ಟಾರ್ಚ್ ಇಟ್ಕೊಳ್ಳಿ. ಮಕ್ಕಳನ್ನೊಬ್ಬರನ್ನೇ ಬಿಡಬೇಡಿ. ಮಕ್ಕಳ ಜೊತೆ ಯಾರೊಬ್ಬರು ದೊಡ್ಡವರು ಇರಬೇಕಮ್ಮ. ಕಟ್ಟಾವಲ್ಲ ಕಪ್ಪು ಹಾವು ಮೇಲೆ ಬಿಳಿ ಪಟ್ಟಿ ಬರುತ್ತೆ. ಇದು ತೋಳದ ಹಾವು ಅಂತ ಕರೀತಾರೆ. ಇಲ್ಲ ಸರ್, ಉಲ್ಫ್ ಸ್ನೇಕ್ ಬಿಡಿ. ಹಂಗಾರೆ ಬಾಕ್ಸ್ ಇಲ್ಲೇ ಇಟ್ಬಿಡ್ತೀನಿ. ನಿಮ್ಮ ಹತ್ರ ಅದರ ಚಿಕ್ಕದೊಂದು ಪ್ಲಾಸ್ಟಿಕ್ ಜಾರ್ ಇದೆಯಾ? ಹುಕ್ಕು ಬೇಡ ನನಗೆ, ವಿಷ ಇಲ್ಲ. ನನಗೆ ಯಾವ್ದಾರ ಒಂದು ಪ್ಲಾಸ್ಟಿಕ್ ತಿರುಗ್ಸೋ ಥರ ಮುಚ್ಚಲ ಆ ಥರದ ಒಂದು ಡಬ್ಬಿ ಯಾವ್ದಾರ, ಅಥವಾ ಅದು ಬಾಟ್ಲ್ ಆಗಲ್ಲ ಗುರುಜಿ. ಬಾಟ್ಲ್ ಒಳಗಡೆ ಜಾಸ್ತಿ ಹೊತ್ತಿರೋ ಸತ್ತೋಗ್ಬಿಡುತ್ತೆ ಏರ್ ಬ್ಲಾಕ್ ಆಗಿ. ಥ್ರೆಡ್ ಲಿಡ್ ಇರೋ ಥರ ಒಂದು ಡಬ್ಬಿ ತಿರುಗ್ಸೋ ಥರ ಮುಚ್ಚಲ ಅದಾಗಲ್ಲಮ್ಮ. ಅದು ಫುಡ್ ಕಂಟೈನರ್, ಅದು ಥ್ರೆಡ್ ಲಿಡ್ ಇರಬೇಕು. ಇಲ್ಲ ಆ ಥರ ಲಾಕ್ ಆಗೋ ಥರ ಬೇಕು. ಎರಡರಲ್ಲಿ ಒಂದು ಥ್ರೆಡ್ ಲಿಡ್ ಇರಬೇಕು. ಎಲ್ಲಿ ಕೂತಿದ್ದಾನೆ? ಅಲ್ಲಿ ಕಾಣಿಸ್ದೆ. ಇರಿ ಸಡನ್ನಾಗಿ ಅವನ ಹತ್ರ ಹೋದರೆ ಎಗರು ಬಿಡ್ತಾನೆ. ಹಲೋ ಸರ್, ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಚಿಲ್ ಮಾಡ್ತಾ ಇದ್ದಾರೆ ಅವ್ರಿಗೆ. ನಿಮಿಷ ಇರಿ, ಬೇರೆ ಎಲ್ಲೂ ಇಲ್ವಾ? ಯಾಕಂದರೆ ಇವಾಗ ಸೀಸನ್ ಶುರು ಆಗಿದೆ ಕ್ರೇಟ್ಗಳದ್ದು. ಕೊಡಿಮ್ಮ, ಅದನ್ನೇ ಕೊಡಿ. ಬೇಡಮ್ಮ, ನಾನು ಮಾಡ್ಕೋತೀನಿ. ಈಗ ಕ್ರೇಟ್ಗಳ ಸೀಸನ್ ಶುರು ಆಗಿದೆ. ಈ ಕ್ರೇಟ್ಗಳು ಹೇಗೆ ಅಂತಂದರೆ, ಈ ಹಾವನ್ನು ತಿನ್ನಕ್ಕೆ ಬರುತ್ತೆ. ಇರಿ ಏನಿಲ್ಲ, ಹೆದರ್ಕೋಬೇಡಿಮ್ಮ. ನನ್ನ ಕೈಯಲ್ಲಿದೆ ಹಾವು, ಹೆದರ್ಕೊಳ್ಬೇಡಿ. ನನ್ನ ಕೈಯಲ್ಲಿದೆ, ಎಲ್ಲೂ ಬಿಡಲ್ಲ. ತಲೆ ಕೆಡ್ಸ್ಕೋಬೇಡಿ, ಕಚ್ಚಬೇಡ ಕಣೋ. ಅಮ್ಮ ಇದಲ್ಲ, ಇದರಲ್ಲೇ ಕಪ್ಪು ಬರುತ್ತೆ, ಅದು ಸಿಕ್ಕಾಪಟ್ಟೆ ಡೆಡ್ಲಿ ವೆನಮಸ್ಸು. ಸೊ ಇದು ಬ್ಲ್ಯಾಕ್ ಥರನೇ ಕಾಣುತ್ತೆ, ಬಟ್ ಸುಮ್ಮನಿರಮ್ಮ, ಕಚ್ಚಬೇಡ, ಸುಮ್ಮನಿರೋ. ಕಚ್ತಾನೀಗ. ಆ ಡಬ್ಬಿ ಬೇಗ ಕೊಟ್ಬಿಡಿಲ್ಲ ಅಂದರೆ ನಾನು ಕಚ್ಚಿ ಹಿಡಿದು ಬಿಡುತ್ತೆ ಇದು. ಎಸ್, ಮುಚ್ಚಳನೂ ಕೊಟ್ಬಿಡಿ. ಹಾಗೇ ಇಟ್ಕೊಂಡಿರಿ ಮುಚ್ಚಳನ. ಕಚ್ತಾನೀಗ. ತಳಿ ಇರಿ, ಏನಿಲ್ಲ, ಒಳಗೆ ಹೋಗಿದ್ದಾನೆ. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ಬಾಲ ಒಳಗೆ ಹೋಗೋಕ್ಕೆ. ಇಲ್ಲಿಂದ ಆಚೆ ಬಂದ್ಬಿಟ್ಟ ನೋಡಿ. ನಿಮಗೆ ಇದು ಆಟ ನಮಗೆ ಅದನ್ನು ಹಿಡ್ದ. ಸುಮ್ಮನಿರಮ್ಮ ಪ್ಲೀಸ್. ಗುಡ್ ಬಾಯ್ ಅಲ್ವಾ? ಓಕೆ ತಳಿ. ಮುಚ್ಚಲೆ ಕೊಡಿ. ಈಗ ಸಣ್ಣ ಗ್ಯಾಪ್ ಸಿಕ್ಕಿದ್ರೆ ಅಷ್ಟೇ. ತೆಗೀರಿ ಸರ್. ಇಲ್ಲ, ಲಾಕ್ ಹಾಕಿಲ್ವಾ? ಎಲ್ಲಿ ನೋಡಿದ್ರಿ? ಈ ಕಡೆಯಿಂದ ಇಲ್ಲಿ ಇತ್ತು, ಓಪನ್ ಮಾಡಿದ್ಮೇಲೆ ಬಾಂಡ್ಲಿ ಸೈಡ್ ಲೈಟ್ ಅದ ನೋಡಿ. ಇದಾ? ಉಂಟು. ಓಕೆ ಇಲ್ಲಿದೆಯಲ್ಲ, ಇಲ್ಲಿದೆ. ಇಟ್ಸ್ ವೆರಿ ಕಾಮ್ ಕೋಬ್ರಾ. Very calm, but don't want to take risk. ಕಪ್ಪೆ ತುಂಬ ಸಾಕಿದ್ದೀರಾ? ಕಪ್ಪೆ ಒಳಗಡೆ ಸೇರ್ತಿ ಎಲ್ಲಿ ನುಕ್ಕೊಂಡು ಡ್ರೈನಿಂಗ್ ಬಂದಿರೋದು ಸೈದು. ಯಾರು ಏಟ್ ಹೊಡೆದ್ರಾ? ಹೊಡೆದಿಲ್ಲ. ನಾಲ್ಗೆ ಈ ಥರ ಆಚೆ ಬಿಡೋದೇ ಇಲ್ವಲ್ಲ ಇದು. ಡೋರ್ ಓಪನ್ ಮಾಡಿದ್ನಲ್ಲ, ಹಾಂ, ನೋಡ್ಬಿಟ್ಟು ಒಳಗೆ ನುಗ್ಕೊಬಿಡ್ತು. ನಾಲ್ಗೆ ಎಷ್ಟೊತ್ತು ಆಚೆ ಬಿಟ್ಟಿದೆ? ಕತ್ತಿನ ಈ ಥರ ಸೊಟ್ಟ ಮಾಡುತ್ತಲ್ಲ, ಜಂಪ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಅದು ಈಸ್ ರೆಡಿ ಟು ಜಂಪ್
ಆ್ಯಂಡ್ ಯು ಕ್ಯಾನ್ ಜಂಪ್ ಅಪ್ ಟು 5 feet. ನನಗೊಂದ್ಸಲಿ ನೆಲದಿಂದ ಇಲ್ಲಿ ಎದೆ ತನಕ ಎಗರಿತ್ತು. ಬರೋ ಇಲ್ಲಿ. ಆಯ್ತು ಬಾಯ್ಲಿ. ಇದು ಬೇರೆ ಅಣ್ಣ. ಅದಲ್ಲ ಇದು. ಅಲ್ಲಿ ಮೂಲೆಯಲ್ಲಿ ಕೂತಿದ್ದು ಸದ್ಯ. ನಾನೇನು ಅಂದ್ಕೊಂಡೆ ಅಂದರೆ ಆ ಮೂಟೆನೆಲ್ಲ ತೆಗಿಬೇಕಾಗ್ಬೋದೇನೋ. ನೀವು ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡಿ ಅಷ್ಟೇ.